ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಳನ್ನು ಶುರುವಾಗಿದೆ. ನಾನೀಗ ರಾಮ ಮಂದಿರದ ಮುಂಭಾಗದಲ್ಲಿದ್ದೀನಿ. ನೋಡ್ಬೋದು, ಹಿಂದೆಂದೂ ಕಾಣದಂಥ ರೀತಿಯಲ್ಲಿ ರಾಮ ಮಂದಿರ ತಯಾರಾಗಿದೆ. ಸಾಕಷ್ಟು ರಾಮ ಭಕ್ತರ ಕನಸು ಇವತ್ತು ಸಾಕಾರಗೊಳ್ತಾ ಇದೆ. ಹೀಗಾಗಿ ಈ ಒಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಏನಿದೆ, ಇದಕ್ಕಾಗಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸೋದಕ್ಕೂ ಕೂಡ ಅಯೋಧ್ಯೆ ಸಜ್ಜಾಗಿದೆ. ಒಂದು ಕಡೆಗೆ ಭದ್ರತೆ, ಮತ್ತೊಂದು ಕಡೆಗೆ ಕಾರ್ಯಕ್ರಮದ ಆಯೋಜನೆ, ಅದರ ಜೊತೆಗೆ ನಿಯೋಜನೆ, ಹಾಗೆ ಬೇರೆಲ್ಲ ಭದ್ರತೆಯ ಜೊತೆಗೆ ಇಲ್ಲಿನ ಅಯೋಧ್ಯೆ ಬಗ್ಗೆ ಕೂಡ ಭದ್ರತೆಯನ್ನು ನೀಡೋದಕ್ಕೆ ಸ್ಥಳೀಯ ಸರ್ಕಾರ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದೆ. ಈಗ ನೋಡ್ತಾ ಇದ್ದೀರಾ, ಈ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗ್ತಾ ಇದೆ. ಯಾವ ಸ್ಥಳೀಯ ನಾಯಕರಿಗೂ ಕೂಡ ಓಡಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇಲ್ಲ. ಇನ್ನು ಸ್ಥಳೀಯರಿಗಂತೂ ಕೂಡ ಓಡಾಡೋದಕ್ಕೆ ಅವಕಾಶ ನಿರ್ಬಂಧ ಮಾಡಲಾಗಿದೆ. 9 ಗಂಟೆಯಿಂದ ಮಧ್ಯಾಹ್ನ 2:30 ತನಕ ಸಂಪೂರ್ಣವಾಗಿ ಇಲ್ಲಿ ನಿರ್ಬಂಧ ವಿಧಿಸುವಂಥ ಸಾಧ್ಯತೆ ಹೆಚ್ಚಿದೆ. ಈ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲರನ್ನೂ ಕೂಡ, ಅಂದರೆ ರಸ್ತೆ ಇಕ್ಕೆಲಗಳಲ್ಲಿ ಯಾರ್ಯಾರು ಇತ್ಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ಹೊರಗಡೆ ಕಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಂಭಾಗದಲ್ಲಿ ಭದ್ರತೆ ಯಾವ ಮಟ್ಟಕ್ಕಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿಗ ಬ್ಲೇಸರ್ ಹಾಕ್ಕೊಂಡು ನಿಂತ್ಕೊಂಡಿರುವಂಥವ್ರನ್ನೂ ಕೂಡ ನೋಡ್ಬೋದು. ಅವರು ಕೂಡ VIP ಸೆಕ್ಯೂರಿಟಿ ಕೂಡ. ಅದು ಅಂದರೆ ರಾಮ ಮಂದಿರದ ಹೊರಭಾಗದಲ್ಲಿ ಅವರು ಯಾರ್ಯಾರು VVIPಗಳು ಬರ್ತಾರೆ ಅವರಿಗೆ ಭದ್ರತೆ ಮತ್ತು ಅವರಿಗೆ ಸುತ್ತಮುತ್ತಲಿನ ರಕ್ಷಣೆ ಕೊಡೋದಕ್ಕೆ ಅವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಉತ್ತರ ಪ್ರದೇಶದ ಪೊಲೀಸರು ಕೂಡ ಇದ್ದಾರೆ, ರಾಮ ಮಂದಿರದ ಭದ್ರತಾ ಸಿಬ್ಬಂದಿಗಳು ಕೂಡ ಇದ್ದಾರೆ. ಹೀಗಾಗಿ ಭಾರಿ ಬಿಗಿ ಭದ್ರತೆ ಇದೆ. ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಓಡಾಡೋದಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇಲ್ಲ. ರಾಮನನ್ನು ಸ್ವಾಗತಿಸೋದಕ್ಕೆ ಅಯೋಧ್ಯೆ ಯಾವ ರೀತಿ ಸಜ್ಜಾಗಿದೆ ಅನ್ನೋದು ಒಂದು ಕಡೆ ಆಗುತ್ತೆ. ಇನ್ನೊಂದು ಕಡೆಗೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ತಡೆಗಟ್ಟೋದಕ್ಕೂ ಕೂಡ ಭದ್ರತಾ ಸಿಬ್ಬಂದಿಗಳು ಕೂಡ ಅಷ್ಟೇ ಬಿಗಿ ಭದ್ರತೆಯನ್ನು ಈಗ ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.